ಪಹಲ್ಗಾಮ್ ಘಟನೆಯ ನಂತರ ಭಾರತ ತನ್ನ ಪ್ರತಿಕ್ರಿಯೆಯನ್ನು ಈ ಉಗ್ರರಿಗೆ ಅಥವಾ ಉಗ್ರ ಪೋಷಕರಿಗೆ ಯಾವ ರೀತಿ ನೀಡುತ್ತದೆ ಎಂಬ ಪ್ರಶ್ನೆ ಬಹು ಚರ್ಚಿತ. ಈಗ ಎಲ್ಲ ಕಡೆ ಅದೇ ಪ್ರಶ್ನೆ, ಅದೇ ಡಿಸ್ಕಷನ್. ಅದಕ್ಕೆ ತಕ್ಕಂತೆ ಭಾರತ ಒಂದೊಂದಾಗಿ ತನ್ನ ಬತ್ತಳಿಕೆಯಲ್ಲಿರಬಹುದಾದ ಅಸ್ತ್ರಗಳನ್ನು ತೆಗೆಯುತ್ತಿರುವಂತೆ ಕಾಣಿಸುತ್ತಿದೆ. ಕೆಲವೊಮ್ಮೆ ನಮಗೆ ಕೋಪ, ಸೇಡು, ದುಃಖ ಎಲ್ಲ ಯಾವ ಪ್ರಮಾಣದಲ್ಲಿರುತ್ತೆ ಅಂದರೆ ಎಲ್ಲವೂ ನಾಳೆ ಬೆಳಗ್ಗೆ ಆಗಿಬಿಡಬೇಕು ಅಂತಿರುತ್ತೆ. ಬಟ್ ಹಾಗಾಗಲ್ಲ. ಪುಲ್ವಾಮಾ ಅಟ್ಯಾಕ್ ಆದಾಗಲೂ ನಮಗೆ ಯಾವುದೇ ರೀತಿಯಾದಂತಹ ಒಂದು ನಿರ್ದಿಷ್ಟ ರೂಪದ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಸಾಧ್ಯವಾಗಿದ್ದಿದ್ದು 14-15 ದಿನ ಆದಮೇಲೆ. ಬಾಲಾಕೋಟು ಮಾರನೇ ದಿನ ಆಗಲಿಲ್ಲ. ಹಾಗಾಗಿ ಎಲ್ಲವನ್ನೂ ನಾಳೆನೇ ನಿರೀಕ್ಷೆ ಮಾಡಬಾರ್ದು. ನಂಬರ್ 1, ಪಾಕಿಸ್ತಾನಕ್ಕೆ ಈ ರೀತಿ ಘಟನೆ ಆದಾಗ ಮೊದಲ 15-21 ತಿಂಗಳಲ್ಲಿ ಒಂದಿಷ್ಟು ಏಟುಗಳನ್ನು ಕೊಟ್ಟು ಬಿಟ್ಟು ಬಿಡುವಂತಹ ಪ್ರಕ್ರಿಯೆ ನಿಲ್ಲಬೇಕು. ಎವ್ರಿ ಡೇ 365 ಡೇಸ್ 365 ದಿನ 24x7 ಕಾಟ ಕೊಡುವ ಒಂದು ಲಾಂಗ್ ಕಾರ್ಯಕ್ರಮವನ್ನು, ಪಂಚವಾರ್ಷಿಕ ಯೋಜನೆಯನ್ನು ಹಾಕ್ಕೊಂಡ್ಬಿಡ್ಬೇಕು ನಾವು. ಹಿಂಗೆ ಘಟನೆ ಆದಾಗ 8 ದಿನ, 10 ದಿನ, 20 ದಿನ, 30 ದಿನ ಉಗ್ರರ ಮೇಲೆ ದಾಳಿ, ಟ್ಯಾನ್ ಟ್ಯಾನ್ ಢಮ್ ಢಮ್ 3 ಬಲಿ ಇಲ್ಲ ಬೇಡ. 24x7 365 ನಡೀಬೇಕು ಅವ್ರ ಮೇಲೆ. ಯಾವುದೇ ಕಾರಣಕ್ಕೂ ಜಾಗ ಬಿಟ್ಟುಕೊಟ್ಕೊಡ್ಬೋದು. ಹಾಗಾಗಿ ನಿಧಾನಕ್ಕೆ ಸ್ಟಾರ್ಟ್ ಮಾಡಿ, ತೊಂದರೆ ಇಲ್ಲ. ರಾಕ್ಷಸರ ಸಂಹಾರಕ್ಕೆ ದೇಶ ಕಾಯ್ತಾ ಇದೆ. ಕಾಯ್ಕೊಳ್ಳಿ. ಇವತ್ತು ಹತ್ಯಾಕಾಂಡ ನಡೆದ ಮೇಲೆ ಏನು ಮಾಡಬೇಕು ಗೊತ್ತಿಲ್ಲ. ಸಮರ ಸಾರ್ತಾ ಇದೆಯಂತೆ, ಡ್ಯಾಶ್ 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 ಎಲ್ಲ ಸುಮ್ಮನೆ ಕತೆಗಳು, ಮೇಲಿಂದ ಕೆಳಗೆ ಬರೀತಾರಷ್ಟೇ, ಒಂದೂ ಸತ್ವ ಇರಲ್ಲ. ಪಹಲ್ಗಾಮ್ನಲ್ಲಿ ನರಮೇಧ ಮಾಡಿದ್ದಂತಹ ಲಷ್ಕರ್ ಎ ತಾಯಿಬಾ ಭಯೋತ್ಪಾದಕರ ಮನೆಗಳನ್ನು ಭಾರತೀಯ ಸೇನೆ ಉಡಿಸ್ ಮಾಡಿದೆಯಂತೆ 2 ಕಡೆ. ಒಂದು ಇವರೇ ಉಡಿಸ್ ಮಾಡಿದ್ರು ಅಂತಿದ್ದಾರೆ, ಇನ್ನೊಂದು ಅವರೇ ಬಿಟ್ಟೋಗಿದ್ರು ಒಂದಷ್ಟು ಬಾಂಬುಗಳು, IEDಗಳನ್ನು ಡ್ಯಾಶ್ ಅದು ಡಮ್ ಡಮ್ ಅನ್ಕತ್ತದು ಅಂತ ಅಂತಿದ್ದಾರೆ. ಐದರ್ ವೇ ನಾನು ಹೇಳ್ತಿರೋದು ಡಮ್ ಆಯಿತು. ಈ ಡಮ್ಮನ್ನು ಹೊಡೆದಾಕಿದ್ದನ್ನು, ಅಥವಾ ನಾವೇ ಬಾಂಬ್ ಬಿಟ್ಟು ಡಮ್ ಅನಿಸಿದ್ದನ್ನು, ಅಥವಾ ನಾವೇ ಬುಲ್ಡೋಸರ್ ತೊಗೊಂಡು ಹೊಡೆದು ಬಿಸಾಕಿದ್ದನ್ನು, ಅದಕ್ಕೆ ಯಾವುದೇ ಹಾಗಲ್ಲ, ಅದು ಹೀಗಾಗಿರೋದು ಅಂತ ಸಮಜಾಯಿಷಿಯ ಉತ್ತರ ಕೊಡಬೇಡಿ. ನಾವೇ ಮಾಡಿದ್ದು, ಸೋ ವಾಟ್, ಹಾಗೆ ಕೇಳಬೇಕು. ಇದು ಆರಂಭ. ಇದು ಅವನ ಮನೆ ಆಯಿತು. ನೆಕ್ಸ್ಟ್ ಅವನ ಅಕ್ಕನ ಮನೆ, ಅವ್ರ ಅಮ್ಮನ ಮನೆ, ಅವನ ತಮ್ಮನ ಮನೆಯಲ್ಲಿದೆ, ಹುಡುಕ್ತಾ ಇದ್ದೀವಿ. ನೆಕ್ಸ್ಟ್ ಏನೀಗ ಅಂತ ಕೇಳಬೇಕು. ಈ ಸಮಜಾಯಿಷಿ ಉತ್ತರ ಕೊಡಬಾರ್ದು. ಅಲ್ಲಿ ಒಳಗಡೆ ಏನೋ ಇಟ್ಟಿರುತ್ತೆ, ಅದಾಗದೆ ಆಯ್ತು, ಏನಕ್ಕೆ ನಾವೇ ಮಾಡದೇ ಇದ್ದರೂ ನಾವೇ ಏನೀಗ ಅಂತ ಕೇಳಬೇಕು. ದಟ್ ಇಸ್ ಹೌ ಅವರ್ ಆನ್ಸರ್ ಶುಡ್ ಬಿ. ಶಾಲಿನಲ್ಲಿ ಸುತ್ತಿಕೊಂಡು ಹೊಡೆಯುವಂತಹ ದಿನಗಳು ಮುಗಿದು ಹೋಗಿದೆ. ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಮೆಥಡ್ ವಿಲ್ ನಾಟ್ ವರ್ಕ್. ಓನ್ಲಿ ದ ಸ್ಟಿಕ್ ವಿಲ್ ವರ್ಕ್, ಕ್ಯಾರೆಟ್ ವಿಲ್ ನಾಟ್ ವರ್ಕ್. ಅದಿಲ್ ಹುಸೇನ್, ಇನ್ನೊಬ್ಬ ಯಾವನೋ ಆಸಿಫ್ ಶೇಖ್. ಆಯ್ತು, ಇರಲಿ, ಅವರಿಬ್ಬರದು ಮನೆ ಡಮ್ ಡಮ್, ಓಕೆ. ಭಾರಿ ಸ್ಫೋಟಕ ಆಯಿತು, ಇಡೀ ಮನೆ ಸರ್ವನಾಶ. ಇನ್ಯಾರೋ ಹೇಳ್ತಿದ್ದಾರಂತೆ, ಇಲ್ಲ ಭಾರತೀಯ ಸೇನೆ ನಮ್ಮನ್ನು ಹುಡುಕೊಂಡು ಬಂದುಬಿಡುತ್ತೆ ನಮ್ಮ ಮನೆಗೆ, ಹಾಗೆ ಅವರೇ ಡಮ್ ಅಂದ್ಬಿಡ್ಲಿ ಅಂತ ಅವರೇ ಒಳಗಡೆ ಎಲ್ಲ ಇಟ್ಟು ಹೋಗ್ಬಿಟ್ಟಿದ್ರಂತೆ. ನಮ್ಮವ್ರು ಗೊತ್ತಾಗ್ಬಿಟ್ಟು ಆಚೆ ಬಂದು ಡಮ್ ಅನ್ಸ್ಬಿಟ್ರಂತೆ. ಆಯಿತು, ಇರ್ಬೋದು. ಏನೀಗ ಆಯ್ತಲ್ಲ, ಮುಂದೆ ನಮ್ಮ ಸೇನೆಯವರು ಎಚ್ಚರಿಕೆ ಇಂತೀರಿ. ಯಾವುದೇ ಮನೆ ಡಮ್ ಮಾಡೋಕ್ಕೆ ಮೊದಲು ಒಂದ್ಸರಿ ಕೇರ್ಫುಲ್ಲಾಗಿ ಒಳಕ್ಕೆ ಹೋದ್ರೆ ಆಯ್ತಪ್ಪ. ಹೋಗೋದು ಹಾಗೇನೆ, ಯಾವನು ಬಕರಾ ಥರ ಡ್ಯಾಮ್ ಡೋಮ್ ಅನ್ಕೊಂಡು ಬಟ್ಟೆ ಕಟ್ಕೊಂಡು ಒಳಗೆ ಹೋಗ್ತಾನ, ಗೊತ್ತಿಲ್ವ? ಅಲ್ಲಿ ಒಳಗಡೆ ಈ ಥರ ದಿಸ್ ಕುಡ್ ಹ್ಯಾವ್ ಬಿನ್ ಮೈಂಡ್ ಅಂತ, ದಿಸ್ ಕುಡ್ ಹ್ಯಾವ್ ಬಿನ್ ರಿಗ್ಡ್ ಅಂತ, ಕಾಮನ್ ಸೆನ್ಸ್ ಆಫ್ ಎ ಸಿಂಪಲ್ ಆರ್ಮಿ ಆಪರೇಷನ್ಸ್ ಆ್ಯಂಡ್ ಕ್ಲಿಯರೆನ್ಸಲ್ಲಿ ಗಾಡಿಗಳು ಹೋಗೋವಾಗಲೇ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ನಿನ್ನ ಮನೆಯೊಳಗೆ ಹಂಗೆ ಹೋಗ್ತಾರೆ ಯಾವನಾರು. ಸರಿ, ಇಬ್ಬರ ರೇಖಾಚಿತ್ರ ಸೇನೆ ಬಿಡುಗಡೆ ಮಾಡಿದೆ. ಅವ್ರಿಗೊಂದು 20 ಲಕ್ಷ ರೂಪಾಯಿ ಘೋಷಣೆ ಮಾಡಿತ್ತು, ಈಗಲೂ ಕೊಟ್ಟಿದ್ದಾರೆ ಯಾರಾದ್ರು ಹೇಳಿದ್ರೆ. ಇಬ್ಬರು ಸಹೋದರನ, ಅದಿಲ್ ಯಾವನ ಇರೋನೊಬ್ಬ ಇಬ್ಬರು ಸಹೋದರನ ವಶಕ್ಕೆ ಪಡೆದಿದ್ದಾರಂತೆ. ಆಲ್ ರೈಟ್, ಸಹೋದರರಲ್ಲ, ಆ ಗ್ರಾಮದಲ್ಲಿ ಈಗ ಸ್ಥಳೀಯರ ವಾದ ಏನು? ನಮಗೆ ಬೇಕಿಲ್ಲ ಈ ಭಯೋತ್ಪಾದಕತೆ, ನಮಗೆ ಶಾಂತಿ ಜೀವನ ಬೇಕು, ಅಭಿವೃದ್ಧಿ ಬೇಕು. ಇದು ಸ್ಥಳೀಯರ ವಾದ. ಫೇರ್, ಅದನ್ನು ನಾವು ಒಪ್ಪಬೇಕು ಮತ್ತು ನಂಬಬೇಕು. ಹಾಗಾಗಿ ಸ್ಥಳೀಯರಲ್ಲಿ ಕ್ರಿಮಿಗಳಂತೆ ಒಳಗಡೆ ಕುಳಿತಿರುವವರನ್ನು ಹೆಕ್ಕಿ ತೆಗೆಯುವ ಕೆಲಸದಲ್ಲಿ ಸ್ಥಳೀಯರೇ ಭಾಗಿಯಾಗಬೇಕೀಗ. ಅವರೇ ಭಾಗಿಯಾಗಬೇಕು. ಭಾಗಿಯಾಗದಿದ್ದರೆ
ಕೊಲ್ಯಾಟ್ರಲ್ ಡ್ಯಾಮೇಜ್ಗಳು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಭಾಗಿಯಾದರೆ ಕೊಲ್ಯಾಟ್ರಲ್ ಡ್ಯಾಮೇಜು ಸ್ವಲ್ಪ ಕಡಿಮೆ ಆಗುತ್ತೆ. ಹೇಗೆ? ಗ್ರಾಮದಲ್ಲಿ ಇಂತಹ ಕಚಡ 8 ಮನೆ ಈ ಕೆಲಸ ಮಾಡ್ತಿದೆ ಅನ್ನೋದನ್ನು ಎಲ್ಲರೂ ಸೇರ್ಕೊಂಡು ಕಂಡು ಹಿಡಿದುಬಿಟ್ರೆ 8 ಮನೆಗೆ ನಿಲ್ಲತ್ತೆ, ಎಲ್ಲ ನಾಶಕಾರ್ಯ. ಇದ್ರ ಅನ್ಯಾಯವಾಗದ 13ನೇ ಮನೆ 14ನೇ ಮನೆಗೆ ಹೋಗ್ಬಿಡುತ್ತೆ ಅನುಮಾನದಲ್ಲಿ. ದಿಸ್ ಈಸ್ ಹೌ ಇಟ್ ಹ್ಯಾಸ್ ಟು ವರ್ಕ್. ದೇರ್ ಈಸ್ ನೋ ಅದರ್ ಆಪ್ಷನ್. ಅವನ ಮನೆ ಅಲ್ಲ, ಅವನಿಗೆ ಸಂಬಂಧಿಸಿರುವ ಎಲ್ಲವೂ ಹೋಗಬೇಕು. ಓಂ ಕೃಷ್ಣಾರ್ಪಣಮಸ್ತು ಅಂತ ಹೋಗ್ತಾ ಇರಬೇಕು. ಒಂದೆರಡು ಎಕ್ಸೆಸ್ ಆಗಬಹುದು, ಅಯ್ಯೋ ತಪ್ಪಾಯಿತು ಅಂತ. ಈಗ ಅಮೇರಿಕಾಲಿ ಯಾರೋ ಒಬ್ಬ ಸಾಮಾನು ಬಿಲ್ದವ್ರನ್ನ ತೆಗೆದು ವೆನೆಜುಲಾಗೆ ಡಿಪೋರ್ಟ್ ಮಾಡಿಬಿಟ್ಟಂಗೆ ಆಗ್ಬೋದು. ಇಲ್ಲೂ ಒಂದೆರಡು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನಾವು ಅಷ್ಟೇ, ಅದಕ್ಕೆ ಚೂರು ತಯಾರಿ ಆಗಬೇಕು. ಬಟ್ ದಿಸ್ ಈಸ್ ಹೌ ದಿ ಆಪರೇಷನ್ ಹ್ಯಾಸ್ ಟು ಬಿ. ಬರೀ ಉಗ್ರ ಪಗ್ರ ಮಗ್ರ ಜಗ್ರ ಅಂತಲ್ಲ ಹೋಗೋದಲ್ಲಿ, ಅವನ ಸುತ್ತಲೂ ಇರುವ ಎಕೋಸಿಸ್ಟಮನ್ನೇ ಎಳ್ಕೊಂಬರ್ಬೇಕು ಒಳಕ್ಕೆ. ಅಂದರೆ ಇಂತಹ ಪಾಪಿಗಳ ಜೊತೆ ಅವರ ನೆರಳಿನ ಹಿಂದೆ ನಾವು ಹೋದರೂ ನಮ್ಮನ್ನು ಎಳ್ಕೊಂಡು ಹೋಗ್ತಾರೆ ಅನ್ನೋ ಮೆಸೇಜ್ ಪಾಸ್ ಆಗಬೇಕು. ಯಾರಿಗೆ? ಆ ಮನೋಸ್ಥಿತಿಯಲ್ಲಿ ಇರುವವರಿಗೆ. ಇಲ್ಲದೇ ಇರೋರಿಗಲ್ಲ, ಇಲ್ಲದೇ ಇರೋರಿಗೆ ತೊಂದರೆ ಆಗಬಾರ್ದು. ಯಾಕಂದರೆ ದಿಸ್ ಇಸ್ ವಂಡರ್ಫುಲ್ ಟೈಮ್. ಯಾರು ಭಾರತದ ಜೊತೆ ನಿಲ್ತೀವಿ ಅಂತಾರೆ ಅವ್ರನ್ನ ನಮ್ಮ ಜೊತೆ ನಿಲ್ಲಿಸ್ಕೊಳ್ಳೋಕ್ಕೆ ಒಳ್ಳೆ ಟೈಮ್ ಇದು, ನಿಲ್ಲಿಸಬೇಕು. ಎಸ್ ಸರ್, ಉಗ್ರತ್ವವನ್ನೇ ಜೀವನ ಉಸಿರಾಗಿಸ್ಕೊಂಡಿರೋರನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಏನಾದರೂ ಮಾಹಿತಿಗಳು ಸಿಗೋಕ್ಕೆ ಸಾಧ್ಯನಾ ಸರ್? ಸಿಗ್ಬೋದು, ಹೇಳೋಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ದರ್ ಕಂಡೀಷನ್ಸು, ಅವ್ರ ಪರಿಸ್ಥಿತಿಗಳು. ಹಾಗಾಗಿ ಹೇಳೋಕ್ಕಾಗಲ್ಲ. ಸಿಗ್ಬೋದು, ಇಲ್ದಿದ್ರೆ ಇಲ್ಲ, ಎರಡೂ ಇದು ನಡೀಬೋದು. ಇನ್ನು ಪಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳನ್ನು ನಿರ್ಮೇದ ಮಾಡಿ ಕ್ರೌರ್ಯ ಮೆರೆದಂತಹ NTT-ನಲ್ಲಾಗಿದ್ದಿದ್ರೆ ಲಿಬರೇಷನ್ ಟೈಗರ್ ತಮಿಳೀಲಂ ಶ್ರೀಲಂಕೆಯಲ್ಲಿ ಆಪರೇಟ್ ಮಾಡ್ತಾ ಇದ್ದಂಥ ಸ್ವಾತಂತ್ರ್ಯಕ್ಕೋಸ್ಕರ ಅವ್ರು ಓಡಾಡ್ತಿದ್ರು ಅಂತ ಅವ್ರದ್ದು ವಾದ. ಏನೋ ಅವ್ರದ್ದಾದರೆ ಇದು ಸ್ವಲ್ಪ ಕಷ್ಟ ಆಯಿತು. ಕಾರಣ ಯಾವುದೇ ಬಂಧನವಾದ ಕೂಡಲೇ ಅವರು ಕತ್ತಿನಲ್ಲಿ ಇರ್ತಾ ಇದ್ದ ಒಂದು ಸಣ್ಣ ಕ್ಯಾಪ್ಸಲ್ನಲ್ಲಿ ಸೈನೈಡ್ ಇಟ್ಕೊಂಡು ತಿಂದು ಬಿಡೋರು. ಹಾಗಾಗಿ ಭಾಳ ಸರಿ ಏನೂ ಸಿಗ್ತಾ ಇರಲಿಲ್ಲ ಅವ್ರ ಹತ್ರ. ಇಲ್ಲಿ ಹಾಗಿಲ್ಲ, ಹಾಗಾಗಿ ಸಿಗ್ಬೋದು.